ಸೊ ನಮ್ದು ಎರಡನೇ ಸೆಗ್ಮೆಂಟ್ ಬಂದಿದೆ. ಸೊ ಟೈಟಲ್ ಬಂದು ನಾವು ಗೊತ್ತಲ್ಲ ಅಂತ. ಹೆಂಗೋ ಸುಮಾರು ಜನ ಫಾಲೋವರ್ಸ್ ಬೇರೆ ಹೆಂಗೂ ಗೊತ್ತು. ಸೊ ಹಾಗಾಗಿ ನಮ್ಮ ಎರಡನೇ ಸೆಗ್ಮೆಂಟ್ ನ ಟೈಟಲ್ ನಾವು ಗೊತ್ತಲ್ಲ ಅಂತ. ಇದರಲ್ಲಿ ಮೇನ್ಲಿ ಕಂಟೆಂಟ್ ಕ್ರಿಯೇಷನ್ ಇದ್ರ ಬಗ್ಗೆ ಕೇಳುವಂಥದ್ದು. ಈ ಕಂಟೆಂಟ್ ಕ್ರಿಯೇಷನ್ ಅನ್ನೋದು ಬಂದಾಗ ನಿಮ್ಗೆ ಯಾಕೆ ಕಂಟೆಂಟ್ ಕ್ರಿಯೇಷನ್ ಮುಖ್ಯ ಅಂತ ಅನ್ಸುತ್ತೆ? ಮತ್ತೆ ನೀವು ಮಾಡಿರೋ ವಿಡಿಯೋನ ಜನ ಯಾಕೆ ನೋಡ್ಬೇಕು, ನೋಡಿದವ್ರು ಏನ್ ತಗೋಬೇಕು ಅಥವಾ ಏನ್ ತಗೋತಾರೆ, ಅದನ್ನ ನೀವು ಹೇಗೆ ಅರ್ಥ ಮಾಡ್ಕೋತೀರಾ? ಇವಾಗ ಒಂದು ರೀತಿಲಿ ಕೇಳೋದಾದ್ರೆ, ಇವಾಗ ಕಾವ್ಯ ಅವ್ರು ಮಾಡೋದಾಗ್ಲಿ, ಅವರ ಹಳ್ಳಿ ವಿಡಿಯೋ ತೆಗೆಯೋದಾಗ್ಲಿ, ಅವರ ಕಲ್ಚರ್ನ ತೋರಿಸೋದಾಗ್ಲಿ, ಅಥವಾ ಕೌಶಿಕ್ ಒಂದು ಪಕ್ಷಿ ಬಗ್ಗೆ ಹೇಳೋದಾಗ್ಲಿ, ಒಂದು ಕತೆ ಹೇಳೋದಾಗ್ಲಿ, ಆ ರೀತಿಲಿ ನೋಡಿದಾಗ ಕಂಟೆಂಟ್ ಕ್ರಿಯೇಷನ್, ಕಂಟೆಂಟ್ ರೀಲ್ ಮಾಡೋದಿಲ್ಲ ಆಗಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ರೀತಿಲಿ ಜನಕ್ಕೆ ತಿಳಿಸೋದ ಮಟ್ಟದಲ್ಲಿ ಅವ್ರು ಮಾಡ್ತಿರೋದನ್ನು ಒಂದು ಸ್ಟೋರಿ ಟೆಲ್ಲಿಂಗ್ ರೀತಿಲಿ, ನನ್ನ ಪ್ರಕಾರ ಕೇಳಿದ್ರೆ ಒಂದು ಸ್ಟೋರಿ ಅವರ ಜಾಗದಾಗಲಿ ಅಥವಾ ಒಂದು ಪಕ್ಷಿ ಪ್ರಾಣಿ ಅವರ ಊರನ್ನ ಏನಾರಾಗಲಿ, ಖಾದ್ಯ ಆಗಲಿ ಅಥವಾ ಅವ್ರ ಹಳ್ಳಿ ಆಗಲಿ, ಅದನ್ನು ಬೇರೆಯವ್ರಿಗೆ ತಿಳಿಸೋದಿದೆ ನೋಡಿ, ಅದು ನನ್ನ ಪ್ರಕಾರ ಸ್ಟೋರಿ ಟೆಲ್ಲಿಂಗ್ ಆ್ಯಂಡ್ ಕಂಟೆಂಟ್ ಕ್ರಿಯೇಷನ್ ಅಂತ ನಾನು ಹೇಳ್ಬೋದು. ಸೊ ಅದು ಯಾಕೆ ಇಂಪಾರ್ಟೆಂಟ್ ಅಂತ ಹೆಂಗೆ ನೋಡ್ತೀರಾ? ಇವಾಗ ಕೆಲವೊಂದು ಜನಕ್ಕೆ, ಇವಾಗ ನಮಗೇನೆ, ನಾನು ಕರ್ನಾಟಕದಲ್ಲಿ ಇದ್ಕೊಂಡೆ ಅವ್ರ ಊರ ಬಗ್ಗೆ ನನಗೆ ಗೊತ್ತಿರಲ್ಲ. ಕೆಲವೊಂದು ನಿಮ್ಮ ಶೈಲಿ ಆಗಲಿ ಅಥವಾ ಕಲ್ಚರ್ ಆಗಲಿ, ಮಲೆನಾಡು ಭಾಷೆ ಆಗಲಿ ಅಥವಾ ಮತ್ತೊಂದು, ಅವಾಗ ತಿಳಿಸಿದಾಗ ಅವ್ರಿಗೂ ಗೊತ್ತಾಗುತ್ತೆ ನಮ್ಮ ಕರ್ನಾಟಕದಲ್ಲಿ ಈ ಥರ ಒಂದು ಜಾಗ ಇದೆ, ಕೆಲವೊಂದು ಈ ಥರ ಆಚರಣೆಗಳನ್ನ ಮಾಡ್ತಾರೆ, ಈ ಥರ ಒಂದು ಫೆಸ್ಟಿವಲ್ಗಳು ಇವೆ ಮಲೆನಾಡಲ್ಲಿ ಅಂತ. ಸೊ ಆ ಥರದನ್ನು ತಿಳಿಸಿದಾಗ ನಮ್ಮ ಕರ್ನಾಟಕನ ತೋರಿಸ್ದಂಗೂ ಆಯಿತು. ಈ ಭಾಗದಲ್ಲಿ ಈ ಜನ ಇದ್ದಾರೆ, ಈ ಭಾಷೆ ಮಾತಾಡ್ತಾರೆ, ಈ ಕತೆ ಅವ್ರದ್ದು, ಇವ್ರದ್ದು ಕೌಶಿಕ್ ಅವ್ರದ್ದು ಕೇಳಿದೆ ಮುಳುಗಡೆ ಆಯಿತು ಅಂತಾರೆ. ಸೊ ಅವ್ರದ್ದು ಒಂದು ಸ್ಟೋರಿ ಇದೆ. ಸೊ ಆ ಥರ ನನಗೆ ಇಷ್ಟ ಆಗೋದು ಅಂಥ ಕತೆಗಳು. ಯಾಕೆಂದರೆ ಅವ್ರದ್ದು ಏನೇನು ಕಷ್ಟಪಟ್ಟರು, ಏನೇನು ಮಾಡಿದ್ರು, ಅಲ್ಲಿಂದ ಹೆಂಗೆ ಆಚೆ ಬಂದರು, ಅಲ್ಲಿಂದ ಬಂದು ಏನಾಯಿತು ಅನ್ನೋ ಆ ಕತೆ ಇದೆಯಲ್ಲ, ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಅದು ನನ್ನ ಪ್ರಕಾರ ಕಂಟೆಂಟ್ ಕ್ರಿಯೇಷನ್ ಅಂದರೆ ಕತೆ ಹೇಳೋದು ಒಂದು ರೀತಿಲಿ. ಆ್ಯಡ್ ಮಾಡ್ಕೊಂಡು ಹೋಗ್ಬೋದೇನು? ಸೊ ನನಗೆ ಅಣ್ಣ ಹೇಳಿದ ಪ್ರಕಾರ ಸೋಷಿಯಲ್ ಮೀಡಿಯಾ ನನಗೂ ಎಜುಕೇಶನ್ ಥರ. ಸೊ ಹೇಗೆ ಅಂದರೆ, ಈಗ ನನಗೆ ಯಾವುದೋ ಒಂದು ಜಾತ್ರೆ ಶೂಟ್ ಮಾಡಬೇಕಾ, ತುಂಬ ರಿಸೋರ್ಸಸ್ ಇರೋದೇ ಇಲ್ಲ. ಬಟ್ ಒಬ್ಬೊಬ್ರು ಅವ್ರವ್ರ ಫೋನಲ್ಲಿ ತೆಗೆದು ವಿಡಿಯೋ ಮಾಡಿ ಪ್ಲಾಟ್ಫಾರ್ಮ್ಗೆ ಹಾಕಿರ್ತಾರೆ. ನಾವು ತುಂಬ ಹುಡುಕ್ತಾಗ್ಲಿ, ಈಗ ನಾನು ಒಂದು ಜಾತ್ರೆ ಒಂದು ಎಕ್ಸಾಂಪಲ್, ನಾನು ಅಟ್ಲೀಸ್ಟ್ ಒಂದು 20-30 ರೀಲು, ಒಂದು 4-5 ಯೂಟ್ಯೂಬ್ ಡಾಕ್ಯುಮೆಂಟ್ರೀಸ್ ಕರೆಕ್ಟಾಗಿ ನೋಡ್ತೀನಿ. ಸೊ ನಾನು ಮುಂಚೆ ಏನೇನಿತ್ತು ಅಂದರೆ ಸುಮ್ಮನೆ ಹೋಗಿ ಏನೂ ನೋಡ್ತಿಲ್ಲ, ಡೈರೆಕ್ಟಾಗಿ ಅಲ್ಲೇ ಹೋಗಿ ಏನು ಬರ್ತಿದ್ದು ಹಾಕ್ತಿದ್ದೆ. ಬಟ್ ಈಗ ನಾನು ಇಷ್ಟು ಜನ ಹಾಕಿರ್ತಾರಲ್ಲ, ಯಾವ್ದು ಬೆಸ್ಟ್ ಆ್ಯಂಗಲ್ ಅಂತ ಹಳೆ ವಿಡಿಯೋ, ಒಂದು 6 ವರ್ಷದ ಯೂಟ್ಯೂಬ್ ವಿಡಿಯೋನೇ ಇರುತ್ತಲ್ಲ, ತುಂಬ ಹಳೆ ಲೋ ಕ್ವಾಲಿಟಿ ವಿಡಿಯೋ. ಬಟ್ ಅದೆಲ್ಲ ನೋಡಿ ಒಂದು ಐಡಿಯಾ ಬರುತ್ತೆ, ಇಲ್ಲಿ ನಿಂತ್ಕೊಂಡು ಈ ಆ್ಯಂಗಲಲ್ಲಿ ಶೂಟ್ ಮಾಡಿದ್ರೆ ಬೆಸ್ಟ್ ಪಿಕ್ಚರ್ ಬರುತ್ತೆ ಅಂತ. ಸೊ ಎಲ್ಲದ್ರನ್ನ ತಗೊಂಡು ಬೆಸ್ಟ್ ಆಗಿ ತೋರಿಸೋದಕ್ಕೆ ಸೋಷಿಯಲ್ ಮೀಡಿಯಾ ಬೇಕು. ಅಂದ್ರೆ ಎಲ್ಲದನ್ನ ಕಲಿತು ನಾವು ಏನಾರ ಒಂದು ಡಿಫ್ರೆಂಟ್ ಆಗಿ ಮಾಡಬೇಕು. ಆಗೋಗಿದ್ದೆಲ್ಲ ಒಂದು ಕೇಸ್ ಸ್ಟಡಿ ತರ, ಒಂದು ಕೇಸ್ ಸ್ಟಡಿ ತರ, ನಿಮ್ದೊಂದು ಒರಿಜಿನಲ್ ಅಂದ್ರೆ ಎಲ್ರದನ್ನು ನೋಡಿ ಬೆಸ್ಟ್ ಅಂತ ತೋರ್ಸಕ್ಕೆ ಸೋಷಿಯಲ್ ಮೀಡಿಯಾ ಬೇಕು. ಯಾಕಂದ್ರೆ ಈಗ ಮೈಲಾರಲಿಂಗ ಜಾತ್ರಾ ಅಂತ ಇದೆ, ಎಲ್ಲರೂ ಕೇಳಿರ್ತಾರೆ. ಬಟ್ ಡ್ರೋನ್ ಅಲ್ಲಿ ಹೋಗಿ ತುಂಬಾ ಅರ್ಸಿದ್ ಕಮ್ಮಿ, ಯಾಕಂದ್ರೆ ಅದು ಇವೆಂಟ್ ಆಗುತ್ತೆ, ನಮ್ಗೆ ಗೊತ್ತಿರಲ್ಲ. ನಾವು ಈ ಭಾಗದವ್ರಿಗೆ ಸಡನ್ ಆಗಿ ಅಲ್ಲಿ ಹೋಗಿ ಹಾಕಿದ್ರೆ ಗೊತ್ತಿರಲ್ಲ ಏನ್ ಮಾಡ್ಬೇಕು ಅಂತ. ಸೊ ಪ್ಲಾನ್ ಮಾಡಿ ಹೋದ್ರೆ ತುಂಬಾ ಯೂಸ್ಫುಲ್ ಸೋಷಿಯಲ್ ಮೀಡಿಯಾ. ಆಮೇಲೆ ಅದೇ, ಸೊ ಪ್ರತಿಯೊಂದು ಊರಲ್ಲೂ ಒಂದೊಂದು ಕತೆ ಇರುತ್ತೆ. ಸೊ ಇವಾಗ ಸಣ್ಣ ವಿಲೇಜ್ ಆಗಿದ್ರು ಕೂಡ ಅಲ್ಲಿ ಏನೋ ಒಂದು ಸ್ಟೋರಿ ಇರುತ್ತೆ. ಸೊ ನೀವು ಇವಾಗ ಅದ್ರದ್ದು ಡಾಕ್ಯುಮೆಂಟ್ರಿ ಕೂಡ ಸಿಗ್ಬೋದು, 1 ಗಂಟೆ 2 ಗಂಟೆ 3 ಗಂಟೆ. ಬಟ್ ಅದನ್ನು ನೀವು 1 ನಿಮಿಷ ಅಥವಾ 30 ಸೆಕೆಂಡ್ ಒಳಗೆ ತೋರಿಸ್ಬೇಕು ಅಂದರೆ, ಸೊ ಇದು ಒಂಥರ ಮಿನಿ ಪಿಕ್ಚರೇ, ನೀವು ಒಂದು ಮೂವಿನೇ ತೋರಿಸ್ತಾ ಇದ್ದೀರಾ ಒಂದು ರೀಲಲ್ಲಿ. ಸೊ ಆ ಥರ ಪರ್ಸ್ಪೆಕ್ಟಿವಲ್ಲಿ ನಾನು ಏನೇ ತೋರಿಸೋದಿದ್ರು ಆ ಥರ ನೋಡ್ತೀವಿ. ಒಂದೇ ಸ್ಟಾರ್ಟಿಂಗ್ ಇರುತ್ತೆ, ಮಿಡ್ ಪಾಯಿಂಟ್ ಇರುತ್ತೆ, ಎಂಡ್ ಇರುತ್ತೆ. ಸೊ ಅದರಲ್ಲಿ ಆ ಒಂದು ಪರ್ಸ್ಪೆಕ್ಟಿವ್ಗೋಸ್ಕರ ಶಾರ್ಟಾಗಿ ಒಂದು ಜಾಗದ ಬಗ್ಗೆ ಅಥವಾ ಒಂದು ಊರಿನ ಬಗ್ಗೆ ಅಥವಾ ನಮ್ಮ ನೇಟಿವಿಟಿ ಬಗ್ಗೆ, ಈಗ ಯಾರ್ಯಾರೋ ಬಂದು ಹೇಳ್ತಾರೆ ನಮ್ಮೂರಲ್ಲಿ ಹಂಗಿದೆ, ನಮ್ಮೂರಲ್ಲಿ ಹಿಂಗಿದೆ, ಫಾರಿನ್ ಕಂಟ್ರಿ ಹಂಗಿದೆ ಅಂತ. ಸೊ ನಮ್ಮಲ್ಲೂ ಇದೆ, ನಮ್ಮಲ್ಲೂ ಬಂದು ನೋಡಿ. ಕೆಲವೊಂದು ರಿಮೋಟ್ ವಿಲೇಜ್ ಎಂಥ ಚೆನ್ನಾಗಿದೆ ಇವಾಗಲೂ ಕೂಡ ಕರ್ನಾಟಕದಲ್ಲಿ. ಸೊ ನಾವು ಕೇರಳದಿಂದ ಅಥವಾ ತಮಿಳ್ನಾಡಿಂದ ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ನಮ್ಮೂರಲ್ಲಿ ಹಂಗಿದೆ ಅಂತ. ಬಟ್ ಇಲ್ಲಿ ತುಂಬ ಇದೆ, ಬಟ್ ಅಲ್ಲಿ ಯಾರೂ ಎಕ್ಸ್ಪ್ಲೋರ್ ಮಾಡಿರಲ್ಲ. ಸೊ ಅಷ್ಟು ರಾ ನೇಚರ್ನ ತೋರಿಸ್ಬೇಕು ಅಂದರೆ ಸೋಷಿಯಲ್ ಮೀಡಿಯಾ ಬೇಕು. ಕೆಲವೊಂದು ಆ್ಯಡ್ ಮಾಡಬೇಕು ಅಂದರೆ, ಈ ಸ್ಪಿತಿ ಅಂತ ಜಾಗದಲ್ಲಿ, ಲದಾಖ್ ಅಂತ ಜಾಗದಲ್ಲಿ ಜನಕ್ಕೆ ಹೆಂಗೆ ನೋಡಿದಾಗ ವಿಡಿಯೋಲಿ ಹೆಂಗೆ ಅನಿಸುತ್ತೆ ಅಂದರೆ, ತುಂಬ ಒಳ್ಳೆ ಜಾಗ, ನಾನು ಹೋಗಬೇಕು. ಸಮ್ಮರಲ್ಲಿ ಹೋಗ್ತಾರೆ ಜನ, ಹೆಂಗೆ ಅನಿಸುತ್ತೆ ಅವ್ರಿಗೆ ಅಂದರೆ, ನಾನು ಬೈಕಲ್ಲಿ ಹೋಗ್ತೀನಿ, ಆರಾಮಾಗಿ ಹೋಗ್ತೀನಿ, ಅಲ್ಲೆಲ್ಲ ಕೊಡ್ತಾರೆ, ತಿಂತೀವಿ, ನಾವು ಬರ್ತೀವಿ ಅನ್ನೋದು.
ಬಟ್ ನಾವು ವಿಂಟರಲ್ಲಿ ಹೋದಾಗ ಅಥವಾ ಸಮ್ಮರಲ್ಲೇ ಕೆಲವೊಂದು ಜಾಗದಲ್ಲಿ ಇಂಟೀರಿಯರ್ ಜಾಗದಲ್ಲಿ ಎಷ್ಟು ಚಳಿ ಇರುತ್ತೆ ಆ ಜನಕ್ಕೆ ಅಂದರೆ ಅವ್ರಿಗೆ ಬೇಸಿಕ್ ಕೆಲಸಗಳು ಮಾಡೋದು ತುಂಬ ಕಷ್ಟ ಆಗುತ್ತೆ. ಇವಾಗ ನಾವು ಅದನ್ನು ಅವರು ಜನಕ್ಕೆ ತೋರಿಸಿದ್ರೆ ಅದನ್ನ ಬಂದು ಅವ್ರನ್ನ ವ್ಯಾಲ್ಯೂ ಮಾಡ್ತಾರೆ. ಅಂದರೆ ಈ ಜನಕ್ಕೆ ಇಷ್ಟು ಕೆಲವೊಂದು ಜನ ಅದು ವ್ಯಾಲ್ಯೂ ಅಂತೂ ನಾನು ನೋಡಿಲ್ಲ. ಇಷ್ಟು ಆರ್ಗನೈಸ್ ಮಾಡಿದ್ದಲ್ಲಿ ಬರ್ತಾರೆ, ಏನೋ ಒಂದು ಕೊಡ್ತಾರೆ, ಏನೋ ಮಾಡ್ತೀವಿ ಹೋಗ್ತೀವಿ ಅನ್ನೋದಿರುತ್ತೆ. ಅವ್ರು ಎಷ್ಟು ಕಷ್ಟಪಡ್ತಾರೆ, ಅವ್ರು ಏನು ಮಾಡ್ತಾರೆ, ಆ ಹಳ್ಳಿಲಿ ಏನು ಎಷ್ಟು ಚಳಿ ಇದೆ, ಎಷ್ಟು ಕಷ್ಟಪಡ್ತಾರೆ, ಅದನ್ನೆಲ್ಲ ಲೆಕ್ಕ ಎಲ್ಲ ತೋರಿಸಿದಾಗ ಅದು ಒಂದು ಕತೆ ಹೇಳಿದಾಗ ಅವ್ರಿಗೂ ಅರ್ಥ ಆಗುತ್ತೋ ಈ ಥರ ಇಷ್ಟು ಕಷ್ಟ ಇದೆ ಜೀವನ, ನಾವು ಅದನ್ನ ವ್ಯಾಲ್ಯೂ ಮಾಡಬೇಕು ಅನ್ನೋದು ಬರುತ್ತೆ. ಇಲ್ಲ ನಾನು ಈ ಥರ ಕಥೆನ ಹೇಳ್ತೀನಿ ಅಂತ ಅನಿಸಿದ್ದು ಯಾಕೆ, ಯಾವಾಗ? ನನಗೆ ಸ್ಪಿತಿ ಅಥವಾ ಲದಾಖ್ ನಾ ಹೇಳಿದ್ನಲ್ಲ, ಅದೇ ಥರ ಜನ ಎಷ್ಟು ನಾವು ಈಸಿಯಾಗಿ ನೋಡ್ತೀವಿ ಒಂದು ವೀಡಿಯೋಲಿ ಎಷ್ಟು ಚೆನ್ನಾಗಿದೆ, ಅಂದವಾಗಿದೆ ಅನ್ನೋದು. ಆದರೆ ಎಷ್ಟು ಕಷ್ಟಪಡ್ತಾರೆ ಅಲ್ಲಿ ಜನ ನಮ್ಮನ್ನ ಖುಷಿಯಾಗಿಡ್ಸೋಕ್ಕೆ ಅನ್ನೋದು ಅದು ಬೇರೆಯೇ ಕತೆ ಆಗಿರುತ್ತೆ. ಆ ಕಥೆನ ನಾವು ಜನಕ್ಕೆ ತೋರಿಸ್ಬೇಕು ಅನ್ನೋದು ನಂದಾಗಿತ್ತು. ಸೊ ಅಲ್ಲಿಂದ ಇದೆಲ್ಲ ಶುರು ಆಗಿದ್ದು, ಕಂಟೆಂಟ್ ಕ್ರಿಯೇಷನ್ ಬರೆಯೋದಾಗಲಿ ಅಥವಾ ವಿಡಿಯೋ ಮಾಡೋದಾಗಲಿ. ನಿಮ್ಮದು ಊರಿಂದ ಒಂದು ದೊಡ್ಡ ಕತೆ ಇದೆ, ಬಟ್ ಯಾವ ಮೂಮೆಂಟಲ್ಲಿ ಇಲ್ಲ ನಾನು ಇದನ್ನ ಕಂಟೆಂಟ್ ಕ್ರಿಯೇಷನ್ಗೆ ತಗೊಳ್ತೀನಿ ಅಥವಾ ಎಲ್ಲ ಊರಿನ ಕಥೆನ ನಾನು ಹೇಳ್ತೀನಿ ಅಂತ ಅನಿಸುತ್ತೆ. ಅಂದರೆ ನಮ್ಮ ಅಜ್ಜಿ ಕತೆ ಹೇಳ್ತಾ ಇದ್ರು. ನನಗೆ ಹೆಚ್ಚಿನ ಮುಳುಗಡೆ ಕತೆ ಎಲ್ಲ ಗೊತ್ತಿರಲಿಲ್ಲ. ನಾನು ಹುಟ್ಟಬೇಕಾದ್ರೆ ಅದೆಲ್ಲ ನಾವು ಪಾಸಾಗಿ ಮೇಲೆ ಬಂದಾಗಿತ್ತು ಹೊರಗಡೆ ಅನ್ನೋ ಜಾಗದಿಂದ. ಸೊ ನಮ್ಮ ಅಜ್ಜಿ ಅಜ್ಜ ಕತೆ ಹೇಳ್ತಾ ಇರಬೇಕಾದ್ರೆ ಅದು ಒಂದು ಕಣ್ಣು ಮುಂದೆ ಬರ್ತಾ ಇತ್ತು ನನಗೆ, ಅವ್ರು ಹೇಳಿರೋ ಪ್ರತಿಯೊಂದು ವರ್ಡ್ಸ್ ಕೂಡ. ಅಲ್ಲಿ ಮರ ಇತ್ತು, ಇವಾಗ ನಾವು ಆ ಜಾಗಕ್ಕೆ ಹೋದ್ರು ಅಲ್ಲೊಂದು ಮರ ಕಾಣಿಸುತ್ತೆ, ನಿಮ್ಮ ತೆಂಗಿನ ಮರ ಅಲ್ಲೇ ಇದೆ, ಬಟ್ ಮನೆ ಇರಲ್ಲ, ಕಾಂಪೌಂಡ್ ಇರಲ್ಲ, ಏನೂ ಇರಲ್ಲ ಆ ಮುಳುಗಡೆ ಜಾಗದಲ್ಲಿ. ಸೊ ಆ ಥರ ಎಲ್ಲ ಕತೆ ಕೇಳಿದಾಗ ಸೊ ನಮ್ಮೂರಲ್ಲೇ ಹಿಂಗಿದೆ, ಈ ಥರದ್ದು ಇನ್ನೂ ಎಷ್ಟು ಹಳ್ಳಿ ಇರ್ಬೋದು, ಎಷ್ಟು ವಿಲೇಜ್ಗಳಿರ್ಬೋದು, ಎಷ್ಟು ಊರುಗಳಿರ್ಬೋದು ಅಂತ. ಸೊ ಆ ಒಂದು ಇದನ್ನ ಇಟ್ಕೊಂಡು ಸುತ್ತಾ ಇರಬೇಕಾದ್ರೆ ಕೆಲವೊಂದು ಹಳ್ಳಿಗಳು ಅಲ್ಲಿದ್ದ ಕತೆಗಳು ಸಿಗೋಕ್ಕೆ ಶುರುವಾಯಿತು. ಇವಾಗ ನಾನು ರೀಸೆಂಟಾಗಿ ಮಹಾಬಲಿಪುರಂಗೆ ಹೋಗಿದ್ದೆ. ಸೊ ಅದು ಯುನೆಸ್ಕೋ ಇಂದ ಆ ಜಾಗಕ್ಕಿದೆಲ್ಲ ಇದೆ. ಬಟ್ ಅದ್ಲಿದ್ದು ಕೆತ್ತಿದ್ದು ನೋಡಿದ್ರೆ ನೀವು ಅದನ್ನೇ ಸೇಮ್ ಯಾವುದೋ ಒಂದು ಪಾಳವಿದ್ದ ದೇವಸ್ಥಾನ ಸಾಗರದ ಹತ್ರ ತುಂಬ ಇದ್ದಾವೆ ಇವಾಗ. ಸೊ ಅನ್ಎಕ್ಸ್ಪ್ಲೋರ್ಡ್ ಆಗಿರೋದು, ಯಾರು ಕೂಡ ಬಂದಿಲ್ಲ. ಇವನ್ ಕರ್ನಾಟಕ ಗೌರ್ಮೆಂಟ್ ಕೂಡ ತುಂಬ ಮಾಡೋಕ್ಕಾಗಲ್ಲ, ಅಷ್ಟು ಸಂಪತ್ತು ನಮ್ಮ ಕರ್ನಾಟಕದಲ್ಲಿದೆ. ಸೊ ಆ ಒಂದು ದೇವಸ್ಥಾನದಲ್ಲಿ ಕೆತ್ತಿರೋದು ನೋಡಿದ್ರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಎಷ್ಟೋ ಟೈಮ್ಸ್ ಇದು ಬೆಟರ್ ಆಗಿರುತ್ತೆ. ಸೊ ಆ ಥರದ್ದೆಲ್ಲ ಇದೆ, ಅದೆಲ್ಲ ಗೊತ್ತಾಗಬೇಕು ಅನ್ನೋ ಒಂದು ರೀಸನ್ಗೋಸ್ಕರ ಸೊ ಈ ಕಂಟೆಂಟ್ ಕ್ರಿಯೇಷನ್ ಮುಖಾಂತರ ಬಂದರೆ ಸೊ ರೀಚ್ ಆಗುತ್ತೆ ತುಂಬ ಜನಕ್ಕೆ ಅನ್ನೋದು. ನಿಮ್ಮ ವಿಡಿಯೋಗಳಲ್ಲೂ ಅಷ್ಟೇ, ಅಂದರೆ ಸಾಮಾನ್ಯ ಈ ಹಳ್ಳಿ ವಾತಾವರಣ, ಒಂದು ಯಾವುದೋ ಹಂಡೆ ಒಲೆ ಇಂಥದೆಲ್ಲ ಸುಮಾರು ನೋಡ್ತೀವಿ. ಸೊ ನಿಮ್ಗೆ ಯಾಕೆ ಕಂಟೆಂಟ್ ಕ್ರಿಯೇಷನ್ ಮುಖ್ಯ ಅಂತ ಅನ್ಸುತ್ತೆ? ಇಲ್ಲ ನಾನು ಇದನ್ನ ಇನ್ಸ್ಟಾಗ್ರಾಮ್ ಥ್ರೂ ಹೇಳಿದ್ರೆ ಈಗಿನ ಕಾಲದವರೆಗೂ ರೀಚ್ ಆಗ್ತೀನಿ ಅಂತ ಅನ್ಸಿತ್ತು? ಅಂದರೆ ನಮ್ಮೂರಿನ ಅಂದರೆ ಫುಡ್ಡು ಮತ್ತು ಹಳೆ ಕಾಲದಲ್ಲಿ ಯಾವ ಥರ ಇತ್ತು ಅಂತ ಅದನ್ನು ಬೇರೆ ಊರಿನ ಜನನೂ ನೋಡ್ತಾರಲ್ವ ಇನ್ಸ್ಟಾದಲ್ಲಿ. ಆ ಥರ ಮಾಡಿ ತೋರಿಸಿದ್ರೆ ಸ್ವಲ್ಪ ಜನಕ್ಕೆ ರೀಚ್ ಆಗುತ್ತೆ. ಮತ್ತು ಸ್ವಲ್ಪ ಜನ ಊರಿಂದ ಬೆಂಗಳೂರಿಗೆ ಬಂದು ಜೀವನ ಮಾಡ್ತಿರ್ತಾರಲ್ವ, ಅಂಥವರಿಗೆ ಊರನ್ನ ನೋಡಿದ್ರೆ ಖುಷಿ ಆಗುತ್ತೆ. ಮತ್ತು ಊರಿನ ನೆನಪೆಲ್ಲ ಅವ್ರಿಗೆ ಆಗುತ್ತೆ. ಆ ಥರ ಉದ್ದೇಶದಿಂದ ಅಂದರೆ ನಂಗೆ ಊರಿನ ಕಂಟೆಂಟ್ ಮಾಡೋದೇ ಇಷ್ಟ, ಮೊದಲಿಂದನೂ ಅದನ್ನೇ ಮಾಡ್ಕೊಂಡು ಬಂದಿದ್ದು ನಾನು. ಅಂದರೆ ಸ್ವಲ್ಪ ಜನರಿಗೆ ಗೊತ್ತಾಗುತ್ತಲ್ವ, ಈಗ ಉತ್ತರ ಕನ್ನಡದಲ್ಲೇ ಎಷ್ಟೊಂದು ಹಿಡನ್ ಪ್ಲೇಸಸ್ ಇದೆ, ಆದರೆ ಉತ್ತರ ಕನ್ನಡದಲ್ಲಿ ಇರೋರಿಗೆ ಅದು ಗೊತ್ತಿಲ್ಲ. ಅಂಥ ಪ್ಲೇಸಸ್ ಎಲ್ಲ ರೀಲ್ಸ್ ಮುಖಾಂತರ ಹೋದರೆ ಜನರಿಗೆ ರೀಚ್ ಆಗುತ್ತೆ ಅಂತ ಮಾಡಿದ್ದು ಅಷ್ಟೇ. ಸಾಮಾನ್ಯ ಅದು ಒಂದು ಫೋಟೋ ತೆಗಿಬೇಕು ಅಥವಾ ನೀವು ಅವಾಗಲೇ ಹೇಳ್ತಾ ಇದ್ರಿ ಎಲ್ಲ ಸ್ಟಡಿ ಮಾಡ್ಕೊಂಡು ಹೋಗಿ ಒಂದು ಬೆಸ್ಟ್ ಆ್ಯಂಗಲ್ ಎಲ್ಲಿಂದ ಫೋಟೋ ತೆಗಿಬೋದು ಅಂತೆಲ್ಲ ಹೇಳ್ತಾರೆ. ಸೊ ಈ ಎಲ್ಲ ಒಂದು ಭರದಲ್ಲಿ ಇಲ್ಲ ಒಂದು ಬೆಸ್ಟ್ ಫೋಟೋ ತೆಗಿಲೇಬೇಕು ಅಥವಾ ಬೆಸ್ಟ್ ಕಂಟೆಂಟ್ ನಾನು ಕೊಡಲೇಬೇಕು ಅನ್ನೋ ಒಂದು ಥಾಟ್ ಪ್ರೊಸೆಸ್ ಅಲ್ಲಿ ಆ ರಿಯಲ್ ಟೈಮ್ ಅಲ್ಲಿ ಆಗುವಂತ ಒಂದು ಮಜಾ ಮಿಸ್ ಆಗ್ಬಿಡುತ್ತೆ ಅಂತ ಅನ್ಸಲ್ವಾ? ಅಥವಾ ಮಿಸ್ ಆಗಿತ್ತಾ? ಮಜಾ ಅನ್ನೋದಾದ್ರೆ ರಿಯಲ್ ಟೈಮಲ್ಲಿ ನಾವು ಮಿಸ್ ಮಾಡ್ತೀವಿ. ಯಾಕಂದ್ರೆ ಈಗ ಡ್ರೋನ್ ಬೇಸಿಕಲಿ ನಾನು ಡ್ರೋನ್ ಹಾರಿಸೋದು. ಸೊ ನಾನು ಡ್ರೋನ್ ಹಾರಿಸುವಾಗ ನಾನು ಮಜಾ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅದು ತುಂಬಾ ಎಕ್ಸ್ಪೆನ್ಸಿವ್ ಇಕ್ವಿಪ್ಮೆಂಟ್. ಅಂದ್ರೆ ಕಳ್ಕೊಂಡಿದ್ದೀನಿ, ಡ್ರೋನು ಮುರಿದಿದೆ ಎಲ್ಲ ಆಗಿದೆ. ಅದು ನಾನು ಮಜಾ ಮಾಡಕ್ ಹೋಗಿನೇ ಹಂಗಾಗಿರುತ್ತೆ. ನಾವು ಸುತ್ತಮುತ್ತಲು ನೋಡ್ತಿರಲ್ಲ, ತೆಂಗಿನ ಮರ ಇರುತ್ತೆ, ನಾವು ಅದು ನೋಡ್ರೆ ಹೋಗ್ಬಿಡ್ತಿರ್ತೀವಿ. 1 ಸೆಕೆಂಡ್ ಮಜಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಕಳ್ಕೊಬಿಟ್ಟಿರ್ತೀವಿ. ಸೊ ಅದಕ್ಕೆ ನಾವು ಮಜಾ ಬದಲು ವಿಡಿಯೋನ ಫಸ್ಟ್ ಚೆನ್ನಾಗಿ ಮಾಡ್ತೀವಿ. ವಿಡಿಯೋ ಎಡಿಟ್ ಮಾಡುವಾಗಲೇ ಫುಲ್ ಮಜಾ ಮಾಡ್ತಿರ್ತೀವಿ. ಚೆನ್ನಾಗಿ ಬಂದಿದೆ ಅನ್ಕೊಂಡು ಪದೇ ಅದೇ ಫೋಟೋನ ನೋಡ್ಕೊಂಡು ಮಜಾ ಮಾಡ್ತಿರ್ತೀವಿ. ನಾವು ಅದ್ರಲ್ಲಿ ಮಜಾ ಬರುತ್ತೆ, ನೋಡ್ಬೇಕು ಇನ್ನೂ ಮಜಾ ಬರುತ್ತೆ. ಮತ್ತೆ ನೀವು ಡ್ರೋನ್ ಕಳ್ಕೊಂಡಿದ್ದು ವಿಷಯ ಹೇಳಿದ್ರಲ್ಲ, ಅದನ್ನ ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ. ಏನಾದ್ರು ನಾನು ಫಸ್ಟ್ ಇನಿಷಿಯಲಿ ನಾನು ಸ್ಟಾರ್ಟಿಂಗ್ ಡ್ರೋನ್ ತಗೊಂಡಿದ್ದೆ. ಅವಾಗ ನನ್ನ ಹತ್ರ ಒಂದು 50 ಜನ ಫಾಲೋವರ್ ಇದ್ರೆ ಹೆಚ್ಚು. ಅವಾಗ ನನಗೆ ಇವರೆಲ್ಲ ಫಾಲೋ ಮಾಡ್ತಿದ್ರು, ಅಣ್ಣ ನಾ ಇವ್ರನ್ನ ಫಾಲೋ ಮಾಡಿದ್ರೆ ಅವರು ನನ್ಗೆ ಗೊತ್ತಿದ್ರು. ನನ್ನ ಫಸ್ಟ್ ಜಾತ್ರೆ ಚಾಮರಾಜೇಶ್ವರ ಜಾತ್ರೆ, ಚಾಮರಾಜನಗರ.
ನಾನು ಈಗ ಹೆಂಗೆ ಅಂದರೆ ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಮಾಡಿದಾಗ ಯಾರೋ ಒಬ್ರು ಹೇಳಿದ್ರು ಜಾತ್ರೆಗೆ ಹೋಗೋ ವಿಡಿಯೋ ಮಾಡು ಕನ್ನಡ ಹಾಡಕ್ಕೋ ವೈರಲ್ ಆಗ್ತಿ ಅಂತ. ನಂದು ಫಸ್ಟ್ ಜಾತ್ರೆ ಇದು. ಹಂಗೆ ಹೋದೆ ನಾನು. ಬೆಳಿಗ್ಗೆ ನಾನು ಮೈಸೂರು ಬಿಟ್ಟಾಗ 5 ಗಂಟೆ, 7 ಗಂಟೆಗೆ ಜೋಶಲ್ಲಿ ತಲುಪಿದ್ದೀನಿ ನಾನು. ಅಂದ್ರೆ ದೂರನೇ ಚಾಮರಾಜನಗರ. ನಾ ಜೋಶಲ್ಲಿ ಎಲ್ಲೂ ನಿಲ್ಸಿ ತಿಂಡಿ ಹೋಗಿ ವಿಡಿಯೋ ವೈರಲ್ ಅಂತ. ಜಾತ್ರೆ ಆಗೋಕ್ಕಿಂತ ಮುಂಚೆ ಚೆನ್ನಾಗಿ ಶೂಟ್ ಮಾಡಿದೀನಿ. ಜಾತ್ರೆ ಆಗುವಾಗಲೇ ಡ್ರೋನ್ ಬಿತ್ತು ಒಂದ್ ಕಡೆ, ಅಷ್ಟೇ ಕಳ್ದೆ. ಮುಗೀತದು, ಡ್ರೋನೇ ಸಿಗ್ಲಿಲ್ಲ, ವಿಡಿಯೋನ ಸಿಗ್ಲಿಲ್ಲ. ಆಮೇಲೆ ನಾನು ಏನ್ ಮಾಡಿದೆ, ಬಂದೆ ಮನೆಗೆ ಹೇಳಿದೆ. ಮನೇಲಿ ಏನೂ ಅಂದಿಲ್ಲ, ಆಯ್ತು ಅಂತ ಹೇಳಿ ಬಿಟ್ರು. 2 ತಿಂಗಳು ನಾನು ಇನ್ಸ್ಟಾಗ್ರಾಮ್ ಬಿಟ್ಟು ನನ್ನ ಬ್ಯಾಡ್ ಲಕ್, ಇದೇನೋ ಬ್ಯಾಡ್ ಲಕ್ ಅಂತಾನೆ ನಾನೆಲ್ಲ ನಿಲ್ಲಿಸ್ಬಿಟ್ಟೆ. ಪುನಃ ನಾನು ವರಮಹಾಲಕ್ಷ್ಮಿ ಹಬ್ಬ ಬಂತು, 2 ಮಂತ್ಸ್ ಬ್ರೇಕ್ ತಗೊಂಡಿದ್ದೆ. ವರಮಹಾಲಕ್ಷ್ಮಿ ಹಬ್ಬ ಬಂತು. ಪುನಃ ನಾನು ನಮ್ಮ ಪಪ್ಪಂಗಂದೆ, ಪಪ್ಪ ಡ್ರೋನ್ ಸ್ಟಾರ್ಟ್ ಮಾಡಕ್ಕೆ ನಂಗೆ ಇನ್ನೂ ಇಂಟ್ರೆಸ್ಟ್ ಇದೆ, ಬೇಜಾರಲ್ಲಿ ಹೋಯ್ತು, ಪುನಃ ಸ್ಟಾರ್ಟ್ ಮಾಡ್ತೀನಿ ಅಂತ ಕೊಡ್ಸಿ ಅಂತ. ಅದಕ್ಕೆ ಪಪ್ಪ ಏನೂ ಅಂದಿಲ್ಲ. ಹೇಳಿದ ದಿನಾನೇ ಬೆಳಿಗ್ಗೆ ಹೇಳಿದೆ, ಮಧ್ಯಾಹ್ನ ಕರ್ಕೊಂಡೋಗಿ ಪುನಃ ಇನ್ನೊಂದು ಡ್ರೋನ್ ಕೊಡ್ಸಿದ್ರು. ಸೊ ಅಲ್ಲಿಂದ ಇಲ್ಲಿವರೆಗೆ 1.5 ವರ್ಷ ಆಯ್ತು ಈಗ. ಸೂಪರ್. ಸೊ ಈಗ ಆ ಡ್ರೋನ್ ಮಿಸ್ ಮಾಡ್ಕೋತೀರಾ? ಅಂದ್ರೆ ಅದ್ರ ರಿಮೋಟ್ ಇದೆ, ಮಿಸ್ ಪ್ರತಿ ಸಲಿನೂ ಆಗ್ತಿರುತ್ತೆ. ಬಟ್ ಅದ್ ಮಿಸ್ ಮಾಡ್ಕೊಂಡು ಈ ಡ್ರೋನ್ ತಗೊಂಡಿದ್ಮೇಲೆ ನಾನು ತುಂಬಾ ಕಲಿಯಕ್ಕೆ ಸಿಕ್ಕಿದೆ. ಈಗ ನಾನು ಅಲ್ಲೇ ಕ್ವಿಟ್ ಮಾಡಿದ್ರೆ ಇವತ್ತಿಗೆ ನಾನು ಈ ತರ ಪಿಕ್ಚರ್ಸ್ ಆಗಲಿ ಈ ತರ ಬೆಳೆಯೋಕ್ಕೂ ಆಗ್ತಿರ್ಲಿಲ್ಲ, ಓಡಾಡಕ್ಕೂ ಸಿಗ್ತಿರ್ಲಿಲ್ಲ. ಫಸ್ಟ್ನೇ ಜಾತ್ರೆಗೆ ಬಿಟ್ಬಿಟ್ಟಿದ್ರೆ ಇವತ್ತು ನಾನು ಮೋಸ್ಟ್ಲಿ ಇದು ಇರ್ತಿರ್ಲಿಲ್ಲ. ಕಲಿತು ಇವತ್ತಿರ್ಲಿಲ್ಲ. ನೀವು ಆ ತರ ಕ್ಷಣಗಳನ್ನ ಕಳ್ಕೊಳ್ಳುವಂಥದ್ದು ಅಂದರೆ ಫಸ್ಟು ನಾವು ಯಾವುದೇ ಒಂದು ಜಾಗಕ್ಕೆ ಹೋದ್ರು, ಈಗ 1 ಗಂಟೆ ಅಲ್ಲಿರ್ತೀವಿ ಅಂದ್ಕೊಂಡ್ರೆ 50 ಮಿನಿಟ್ಸ್ ಅಲ್ಲಿ ಏನಿದೆ ಅದನ್ನು ಎಂಜಾಯ್ ಮಾಡೋಕ್ಕೆ. ನಾವೇನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀವಿ ಅದೊಂದು 5% 10% ಇರ್ಬೋದು. ಸೊ ಹಾಗಾಗಿ ರಿಯಲ್ ಟೈಮ್ ಏನು ಖುಷಿ ಕೊಡುತ್ತೆ ಆ ಒಂದು ಕ್ಷಣಕ್ಕೆ, ಅದು ಇಂಪಾರ್ಟೆಂಟ್ ಕಂಪ್ಯಾರಿಟಿವ್ಲಿ. ನಿಮ್ಗೆ ಅಂದ್ರೆ ಅವರಾದ್ರೆ ಒಂದು ಚೂರು ಗಮನ ಆ ಕಡೆ ಈ ಕಡೆ ಹಾಕೋಂಗಿಲ್ಲ ಅನ್ನೋದಿರುತ್ತೆ. ನಿಮ್ಗೆ ನಮ್ಗೆ ಆ ಥರ ಪ್ರೆಷರ್ ಇಲ್ಲ. ಸೊ ಹಾಗಾಗಿ ಮಜಾ ಮಾಡ್ಕೊಂಡು ಹೋಗ್ಬೋದು. ಸೊ ನಮಗೀಗ ಫಸ್ಟ್ ಯಾವ್ದೋ ಜಾಗಕ್ಕೆ ಹೋಗ್ತೀವಿ ಅಂದ್ರೆ ಡ್ರೋನ್ ಫಸ್ಟ್ ನಮ್ ತಲೆಗೆ ಬರೋದಂದ್ರೆ ಎಂಜಾಯ್ ಮಾಡೋಣ ಅಂತಲ್ಲ, ಯಾವ ಮನೆ ಬಿಲ್ಡಿಂಗ್ ಹತ್ತಿ ಟೆರೆಸ್ ಸಿಗುತ್ತೆ ಅನ್ನೋದೇ ಫಸ್ಟ್ ನಮ್ ಪಾಯಿಂಟ್. ಎಂಜಾಯ್ ಮಾಡೋದು ಸೆಕೆಂಡ್ರಿ. ಫಸ್ಟ್ ನಮ್ಗೆ ಆ ಟೆರೆಸ್ ಸಿಗ್ಬೇಕು. ಟೆರೆಸ್ ಅಲ್ಲ ಆ ಆಂಟಿ ಅಥವಾ ಅಂಕಲ್ ಬಿಡ್ತಾರ, ಏನ್ ಕತೆ ಹೇಳ್ಬೇಕು, ಹೆಂಗ್ ನೋಡ್ತಾರೆ, ಯಾವ ದೃಷ್ಟಿಲಿ ಅನ್ನೋದು ನಮ್ ತಲೆ. ಟೆರೆಸ್ ಸಿಕ್ಮೇಲೆ ದಿನ ಎಂಜಾಯ್. 2 ಸಲ ಹೋಗ್ತೀವಿ ಅಂದ್ರೆ ಇಳ್ದಾಗ್ತು ಹೋಗೋದು. ನೀವು ಆ ಥರ ಇಲ್ಲ, ಫಸ್ಟು ಪ್ಲೇಸ್ನೆಲ್ಲ ಫುಲ್ ನೋಡಿ ಎಕ್ಸ್ಪ್ಲೋರ್ ಮಾಡಿ ಅಲ್ಲೆಲ್ಲ ಫುಲ್ ಮಜಾ ಮಾಡಿ, ಆಮೇಲೆ ರಿಟರ್ನ್ ಬರುವಾಗ ಫೋಟೋಸು ವೀಡಿಯೋಸು ಎಲ್ಲ ತಗೊಂಡು ಈ ಆ್ಯಂಗಲಿಂದ ತೆಗೆದ್ರೆ ಚೆನ್ನಾಗಿ ಬರುತ್ತೆ, ಇದು ಸ್ಟೋರಿಗೆ ಹಾಕೋಕ್ಕಾಗುತ್ತೆ ಅಲ್ವಾ ಅಂತ ಆವಾಗ ಫೋಟೋಸ್ ತಗೊಂಡು ಬರೋದು. ನನ್ನ ಪ್ರಕಾರ ಕೇಳಿದ್ರೆ ಮಿಸ್ ಮಾಡ್ಕೊಳ್ಳೋದೇ ಒಳ್ಳೇದು ಅನಿಸುತ್ತೆ. ಯಾಕೆ ಅಂದರೆ ನಮಗೆ ಕಣ್ಣಲ್ಲಿ ಏನು ನೋಡ್ತೀವೋ ನಾವು ಆ ಕಂಟೆಂಟ್ ಕ್ರಿಯೇಷನ್ಗೋಸ್ಕರ ನಾವು ಅಲ್ಲಿಗೆ ಹೋಗಬೇಕು ಅಲ್ಲ, ಅವರ ಪ್ರಕಾರ ಅವ್ರ ಬಗ್ಗೆ ಗೊತ್ತು. ಅಂದರೆ ನಾನು ಹೇಳ್ತಿರೋದು ಅಂದರೆ ಇವಾಗ ಆ ಜಾಗಕ್ಕೆ ಹೋಗಿ ಎಷ್ಟೊಂದು ಸತಿ ಸನ್ಸೆಟ್ ಅದು ಸನ್ರೈಸ್ ಟೈಮಲ್ಲಿ ನಾವು ಕ್ಯಾಮ್ರಾ ತೆಗಿಬೇಕು ಅಂತಲೇ ಅನಿಸಿರಲ್ಲ, ನಾವು ಅಷ್ಟು ಕಳೆದೋಗಿರ್ತೀವಿ ಆ ಇದಲ್ಲಿ. ಇವಾಗ ಕಂಟೆಂಟ್ ಕ್ರಿಯೇಷನ್ ಅಂತ ತಲೆಯಲ್ಲಿತ್ತು ಅಂದರೆ ಅಯ್ಯೋ ನಾನು ಅಲ್ಲಿಗೆ ಹೋಗಬೇಕು, ಅಲ್ಲಿ ನಿಲ್ಲಬೇಕು, ಅಲ್ಲಿಗೆ ಹೋಗ್ಬೇಕು, ಅಲ್ಲಿ ನಿಲ್ಬೇಕು, ಅಷ್ಟೊತ್ತಿಗೆ ಅದು ಕಳೆದೇ ಹೋಗಿರುತ್ತೆ ಆ ಕ್ಷಣ. ಸೊ ನನ್ನ ಪ್ರಕಾರ ಮಿಸ್ ಮಾಡೋದೇ ಒಳ್ಳೆಯದು ಅಂತ ನನ್ನ ಕಂಟೆಂಟಿಗಿಂತನೂ ನಾವು ಖುದ್ದಾಗಿ ಏನು ಕಣ್ಣಲ್ಲಿ ನೋಡ್ತೀವೋ ಅದು ಜಾಸ್ತಿ ಅಂದವಾಗಿರುತ್ತೆ. ಆಮೇಲೆ ಅದನ್ನ ಫೋಟೋ ತೆಕ್ಕೊಂಡು ಮನೆಗೆ ಬಂದು ಫೋಟೋ ನೋಡೋದು ಅದು ಬೇರೆ ಥರ ಆಗುತ್ತೆ. ನನ್ನ ಪ್ರಕಾರ ಕೇಳಿದ್ರೆ ಮಿಸ್ ಮಾಡ್ಕೊಳ್ಳೋದೇ ಒಳ್ಳೆಯದು. ನಾವು ಖುದ್ದಾಗಿ ಅಲ್ಲಿ ಇರೋದು, ಬೀಯಿಂಗ್ ಪ್ರೆಸೆಂಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನನಗೆ ಅನಿಸುತ್ತೆ. ನಾನು ಕೇಳಿದ ಆಕ್ಚುಲಿ ಅದೇ, ಅಂದರೆ ನೀವು ಕಂಟೆಂಟ್ ಮಾಡಬೇಕು ಅಂತ ಹೊರಟಾಗ ಕಂಟೆಂಟ್ ಮಾಡೋ ಭರದಲ್ಲಿ ಅಲ್ಲಿ ಮಜಾ ಮಾಡ್ಬೇಕಾಗಿರೋದು ಅಥವಾ ಆ ಒಂದು ಕ್ಷಣ ಎಂಜಾಯ್ ಮಾಡೋದಿರುತ್ತಲ್ಲ ಅದು ಮಿಸ್ ಆಗೋಲ್ಲ ಅಂತ. ಆ ರಿಯಲ್ ಟೈಮ್ ಅದನ್ನೇ ಅದು ಮಿಸ್ ಮಾಡ್ಕೊಳ್ಳೋದು ಕರೆಕ್ಟ್ ಅಂದ್ರೆ ಆಗಬಾರ್ದು. ಓಕೆ, ಸೇಮ್ ಆನ್ಸರ್ ಆಗಿದ್ದು ಬಟ್ ಅವರು ಬೇರೆ ಬಟ್ ನಾನು ಸ್ವಲ್ಪ ಹೇಳೋದು ನೋಡಿ ನನಗೆ ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ ಈ ತರ. ನನ್ನ ರಿಯಲ್ ಟೈಮ್ ಸಿಚುವೇಶನ್ಸ್ ಅಂದ್ರೆ ರಿಯಲ್ ಮಜಾ ಮಾಡೋದೇ ನಂದಿಲ್ಲ. ನಾನು ಡ್ರೋನ್ ಹೋಗಿರ್ತೀನಿ ಈಗ. ಹಿಂಗೆ ಬಂದಿಲ್ಲ, ನಾನು ಸ್ವಲ್ಪ ಹಿಂಗೆ ಬಂದೆ ಅಷ್ಟೇ. ಸರ್ ನಾನು ಸನ್ರೈಸ್ ಅಂದ್ರೆ ಡ್ರೋನ್ ಕರೆಕ್ಟಾಗಿ ಈ ಆಂಗಲ್ ಅಲ್ಲಿ ಸನ್ಲೈಟ್ ಬೀಳುತ್ತೆ ಅನ್ನೋದೇ ಇರುತ್ತೆ. ರಿಮೋಟ್ ನೋಡ್ಕೊಂಡು ಕೂತಿರ್ತೀನಿ. ಬಟ್ ಇವ್ರು ಹೇಳ್ದಂಗೆ ತುಂಬಾ ಮಿಸ್ ಮಾಡ್ಕೊಂಡು ನಾನು ಈಗ ಅಲ್ಲಿ ಕೂತ್ಕೊಂಡು ನೋಡೋದಾಗ್ಲಿ ಅದನ್ನೆಲ್ಲ ನಾನು ಅನುಭವಿಸೋಕೆ ಆಗಿಲ್ಲ. ಇಲ್ಲ, ಒಂದು ಟ್ರೈಪಾಡ್ ಹಾಕ್ಬಿಟ್ಟು ಅದನ್ನ ಬಿಟ್ಬಿಟ್ಟು ನಾವು ನಮ್ಮ ಪಾಡಿಗೆ ನಾವು ಇರ್ತೀವೋ ಅದು ಓಕೆ. ನಾವೇ ಖುದ್ದಾಗಿ ಹೋಗಿ ಮಾಡಬೇಕು ಅಂದಾಗ ಅದು ತುಂಬ ಮಿಸ್ ಆಗಿರುತ್ತೆ. ಮತ್ತು ಅದು ಕೆಲವೊಂದೆಲ್ಲ ಮೂಮೆಂಟು 1-2 ಸೆಕೆಂಡ್ ಅಷ್ಟೇ. ಈಗ ಯಾವುದೋ ಒಂದು ಕಾಡಿಗೆ ಹೋಗಿರ್ತೀವಿ, ಯಾವುದೋ ಒಂದು ಚಂದದ ಹಕ್ಕಿ ಇರುತ್ತೆ, ಅದನ್ನು ನಾನು ವೀಡಿಯೋ ತೆಗಿತೀನಿ ಅನ್ನೋ ಅಷ್ಟೊತ್ತಿಗೆ ಅದು ಹಾರೋಗ್ಬಿಟ್ಟಿರುತ್ತೆ. ಆ ವೀಡಿಯೋಲಿ ನೋಡಿದ್ರು ಕಣ್ಣಲ್ಲಿ ನೋಡೋಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ.
ಸೊ ಹಾಗಾಗಿ ಆ ಮೂಮೆಂಟ್ ಇಂಪಾರ್ಟೆಂಟ್. ಅದೊಂದು ಫೇಮಸ್ ಕಿಂಗ್ ಫಿಶರ್ ಅನ್ಸುತ್ತೆ, ಅದು ಬರ್ಡ್, ನನಗೆ ಬರ್ಡ್ ಹೆಸರು ಗೊತ್ತಾಗ್ತಾ ಇಲ್ಲ. ತುಂಬ ರೇರ್. ಅದಲ್ಲ ಅಂದ್ರೆ ಒಂದು ಉಲ್ಟಾ ಹಾರಿ ಒಂದು ನೀರ್ ಹತ್ರ ಇದ್ದಿದ್ದು ರಿಫ್ಲೆಕ್ಷನ್ ಒಂದು ಫೋಟೋ ಕ್ಯಾಪ್ಚರ್ ಮಾಡಿದ್ದು. 700 ಸಮಥಿಂಗ್ ಶಾರ್ಟ್ಸ್ ಆದ್ಮೇಲೆ ತೆಗೆದು ಎಷ್ಟೋ ವರ್ಷ ಆದ್ಮೇಲೆ ಟ್ರೈ ಮಾಡಿ ಆಮೇಲೆ ಫೋಟೋ ತೆಗೆದು ಕಿಂಗ್ಫಿಶರ್ ಸೊ ಅದು ಆ ಫೋಟೋಗೋಸ್ಕರ ಎಷ್ಟೋ ವರ್ಷ ಅವರು ಜೊತೆಗೆ ಎಷ್ಟೋ ಶಾರ್ಟ್ಸ್ ಫೋಟೋಸ್ ತೆಗೆದ್ರು. 700-1000 ಗೊತ್ತಿಲ್ಲ ನನಗೆ ಎಕ್ಸಾಕ್ಟ್ ನಂಬರ್ಸ್. ಸೊ ಹಂಗೆ ಡೆಡಿಕೇಟೆಡ್ ಆಗಿ ಇದ್ದಾಗ ಆ ಕ್ಯಾಮ್ರಾ ಲೆನ್ಸ್ ಏನಿರುತ್ತಲ್ಲ ಅದಷ್ಟೇ ವ್ಯೂ ಆಗ್ಬಿಡುತ್ತಾ, ಅದರಿಂದ ಆಚೆ ಹೋಗೋದೇ ಇಲ್ವಾ ಅಂತ ಒಂದು ಯೋಚನೆ ಬರುತ್ತೆ. ಇಲ್ಲ, ಅವರು ಫೋಟೋಗ್ರಾಫರ್ಸ್ ಇವ್ರ ಪ್ರಕಾರ ನೋಡಿದ್ರೆ ಅಲ್ಲಿ ಇರ್ತಾರೆ, ಬೀಯಿಂಗ್ ಪ್ರೆಸೆಂಟ್ ಅವರು ಖಂಡಿತ ಇರ್ತಾರೆ. ಅದನ್ನ ನೋಡಿದಾಗ್ಲೇ ಓ ಇಲ್ಲೊಂದು ಪಕ್ಷಿ ಇದೆ, ಇಲ್ಲೊಂದು ಪ್ರಾಣಿ ಇದೆ, ಅವಾಗಲೇ ಅದು ಕ್ಯಾಮ್ರಾ ಬರೋದು. ಅಲ್ಲಿವರೆಗೂ ನೋಡ್ತಾನೆ ಇರ್ತಾರೆ. ಅವ್ರಿಗೆ ಗೊತ್ತು ಕಾಡಲ್ಲಿ ಏನೇನಿದೆ, ಏನೇನು ಬರುತ್ತೆ, ಯಾವ ಕ್ಷಣದಲ್ಲಿ ಏನೇನು ಆಗ್ಬೋದು ಅನ್ನೋ ಒಂದು ಇದಿರುತ್ತೆ. ಅದ್ರ ಮೇಲೆ ಇವರು ಫೋಟೋಗ್ರಾಫರ್ಸ್ ಎಲ್ಲ ಡಿಸೈಡ್ ಮಾಡ್ತಾರೆ, ಓಕೆ ನಾನು ಕ್ಯಾಮ್ರಾ ಇವಾಗ ಹಿಡಿಬೇಕು, ಈ ಶಾಟ್ ಇಲ್ಲೇ ತಗೋಬೇಕು ಅನ್ನೋದು. ಅದು ಬಟ್ ಅವ್ರು ಮಿಸ್ ಮಾಡ್ಕೊಂಡಿರೋದಕ್ಕೋಸ್ಕರ ನಾವು ಇವತ್ತು ಆ ಥರ ಪಿಕ್ಚರ್ಸ್ ನೋಡಕ್ಕಾಗ್ತಿದೆ. ಅವ್ರು ರಿಯಲ್ ಮೂಮೆಂಟ್ ಮಿಸ್ ಮಾಡಿರೋದಕ್ಕೋಸ್ಕರ ವಿ ಆರ್ ಏಬಲ್ ಟು ಸೀ ದ ಬೆಸ್ಟ್ ಮೂಮೆಂಟ್ಸ್ ಅಂಡ್ ಬೆಸ್ಟ್ ಥಿಂಗ್ಸ್ ಆನ್ ದಿ ಇಂಟರ್ನೆಟ್. ಅದು ನಿಜ. ಯಾರೋ ಒಬ್ರು ಮಾಡ್ಲೇಬೇಕು, ಯಾರೋ ಒಬ್ರು ಸ್ಯಾಕ್ರಿಫೈಸ್ ಮಾಡ್ಲೇಬೇಕು. ಸೊ ಈಗ ಎಲ್ಲರೂ ಮಜಾ ಮಾಡೋರಾಗಿದ್ರೆ ಈಗ ನಮ್ಗೆ ನೋಡಕ್ಕೆ ಏನೋ ಸಿಗ್ತಾನೆ ಇರ್ಲಿಲ್ಲ. ಒಂಥರ ಬಲಿದಾನ ಮಜಾ ಸಿಗ್ತದೆ. ಸೊ ಈಗ ನೀವು ಹೋಗಿ ಒಂದು ಡ್ರೋನ್ ಶೂಟ್ ಮಾಡ್ಕೊಂಡು ಬರೋದ್ರಿಂದ ಹಿಡಿದು, ಒಂದು ನೀವು ಹೋಗಿ ಒಂದು ಸ್ಟೋರಿನ ರೆಡಿ ಮಾಡ್ಕೊಂಡು ಬರೋದ್ರಿಂದ ಹಿಡಿದು, ನೀವು ಕಂಟೆಂಟ್ನೆಲ್ಲ ರೆಡಿ ಮಾಡೋದ್ರಿಂದ ಹಿಡಿದು, ಎಲ್ಲದಕ್ಕೂ ಒಂದು ರೀಲ್ ಅಂತ ಹೋಗೋದು 1 ನಿಮಿಷ ಬಿಟ್ಟರೆ 90 ಸೆಕೆಂಡ್. ಆ ಒಂದು ಚಿಕ್ಕ ವಿಡಿಯೋ ಹೋಗೋದ್ರ ಹಿಂದೆ ಎಷ್ಟು ಶ್ರಮ ಇರುತ್ತೆ, ಏನೇನಿರುತ್ತೆ? ಅದೇ ಹೇಳ್ದಂಗೆ ನಾನೊಂದು ಫುಲ್ ಸ್ಟಾರ್ಟಿಂಗಿಂದ ಎಂಡ್ ತನಕ ಹೇಗೆ ಬರಬೇಕು ಅನ್ನೋದು ನೋಡ್ಕೋತೀನಿ. ಸೊ ಇಲ್ಲಿ 1 ಡೇ ಕಂಪ್ಲೀಟ್ ಮಾಡೋದ್ರೆ ಓಕೆ, ಒಂದು ಸನ್ರೈಸು, ಅದಾದಮೇಲೆ ಏನೋ ಒಂದು ಹಕ್ಕಿಗಳು ಪ್ರಾಣಿಗಳಿರೋದು, ಅಥವಾ ಸಫಾರಿಗೆ ಹೋದೆ ಅಂದರೆ ಸನ್ರೈಸಿಂದ ಶುರು ಮಾಡ್ತೀನಿ, ಅಥವಾ ಜೀಪ್ ರೈಡಿಂದ ಶುರು ಮಾಡೋದಾಗಿರಲಿ. ಸೊ ಆಮೇಲೆ ಅದಕ್ಕೊಂದು ಪರ್ಫೆಕ್ಟ್ ಎಂಡ್ ಕೊಡಬೇಕು. ಓಕೆ, ಮೇಯ್ನ್ ಆಗಿ ನಾನು ಯಾವುದಕ್ಕೆ ಹೋಗಬೇಕಾಗಿತ್ತೋ ಅದು, ಇವಾಗ ಬಂಡೀಪುರ ಅಥವಾ ಕಬಿನಿ ಸಫಾರಿಗೆ ಹೋದರೆ ಹುಲಿ, ಸೊ ಅದು ಮೇಜರ್ ನಾನು ಹೋಗಿರೋದೇ ಅದಕ್ಕೋಸ್ಕರ. ಸೊ ಅದಕ್ಕೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟು, ಸೊ ಅದೆಲ್ಲದು ಒಂದು ಸ್ಟಾರ್ಟು ಮಧ್ಯ ಎಂಡು, ಸೊ ಅದೆಲ್ಲ ಇರೋ ಥರನೇ ಫೋಕಸ್ ಮಾಡ್ತೀನಿ. ಬಟ್ ಟೈಮ್ ಹಿಡಿಯುತ್ತೆ ಪ್ರತಿಯೊಂದು ರೀಲ್ಗೂ, ಅಂದರೆ ಬೆಸ್ಟ್ ಮೂಮೆಂಟನ್ನೇ ಹಾಕಬೇಕು ಅಂತ ಆದಾಗ ಸೊ ಟೈಮ್ ಹಿಡಿಯುತ್ತೆ. ಡಿಪೆಂಡ್ಸ್, ಕೆಲವೊಂದಕ್ಕೆಲ್ಲ ಒಂದು 5-10 ನಿಮಿಷನೂ ಸಾಕಾಗುತ್ತೆ ಕೆಲವೊಂದು ವ್ಯೂ ಪಾಯಿಂಟ್ಸ್ಗೆಲ್ಲ. ಬಟ್ ಕೆಲವೊಂದೆಲ್ಲ ಮೂಮೆಂಟ್ ಇರುತ್ತೆ, ಇವಾಗ ಸನ್ರೈಸು ಸನ್ಸೆಟ್ಟು, ಅದಕ್ಕೆ ನಾನು ಅಲ್ಲಿ ತನಕ ಕಾಯಲೇಬೇಕಾಗತ್ತೆ. ಆಮೇಲೆ ಇನ್ನೂ ಕೆಲವು ಈಗ ಪ್ರಾಣಿಗಳೆಲ್ಲ ಸೈಟ್ ಆಗಬೇಕು ಅಂದರೆ ಅದಕ್ಕೂ ಕೂಡ ಕಾಯಲೇಬೇಕಾಗತ್ತೆ. ಅವಾಗ ಭದ್ರಾ, ರೀಸೆಂಟಾಗಿ ಭದ್ರಾ ತುಂಬ ವೈರಲ್ ಆಗ್ತಾ ಇದೆ ಬ್ಲ್ಯಾಕ್ ಪ್ಯಾಂಥರಿಂದ. ಸೊ ಅದಕ್ಕೋಸ್ಕರ ಅಷ್ಟೇ, ನನ್ನ ಫ್ರೆಂಡೇ ಒಬ್ಬರು 1 ವಾರ ಕಂಟಿನ್ಯೂಸ್ ಹೋಗಿದ್ದಾರೆ, ಅವ್ರಿಗೆ ಶಾರ್ಟ್ ಸಿಕ್ಕಿದೆ ಅದು. ಸೊ ಇವಾಗ ಅವ್ರದ್ದು ಎಷ್ಟು 6-7K ಇತ್ತು ಫಾಲೋವರ್ಸ್, ಇವಾಗ ಆಲ್ಮೋಸ್ಟ್ 22-23 ಆ ಒಂದು ಮೂಮೆಂಟ್ಗೋಸ್ಕರ. ಸೊ ಹಾಗಾಗುತ್ತೆ. ಸೊ ಆ ಮೂಮೆಂಟ್ ಅಂದರೆ ಕೆಲವೊಂದು ಸ್ಪೆಷಲ್ ಮೂಮೆಂಟ್ ಅಂದರೆ ಕಾಯಲೇಬೇಕಾಗತ್ತೆ, ಕೆಲವೊಂದು ದಿನಗಟ್ಟಲೆ ಹಿಡಿಯುತ್ತೆ. ಆ ರೀಲ್ ಮಾಡೋಕ್ಕಿಂತ ಮುಂಚೆ ತುಂಬ ಗಂಟೆಗಳ ಮುಂಚೆಯಿಂದನೇ ಸ್ಟಾರ್ಟ್ ಆಗಿರುತ್ತದು. ಸ್ಕ್ರಿಪ್ಟ್ ಏನು, ಆ ಸ್ಟೋರಿ ಏನು, ಏನೇನು ಮಾಡ್ಬೇಕು, ನಾವು ಎಲ್ಲೆಲ್ಲಿಂದ ಶಾರ್ಟ್ ತೊಗೊಬೇಕು, ಅವ್ರಿಗೆ ಕಾವ್ಯ ಹೇಳ್ದಂಗೆ ಕ್ಯಾಪ್ಷನ್ ಏನಿರಬೇಕು, ಕ್ರಿಯೇಟಿವಿಟಿ ಜಾಸ್ತಿ. ಶ್ರಮ ಖಂಡಿತ ಇದೆ. ಆ ಶ್ರಮಕ್ಕಿಂತ ಮೇಲಾಗಿ ಇಷ್ಟಪಟ್ಟು ಮಾಡೋದು ಅದು ಶ್ರಮ ಅಂತ ಅನಿಸಲ್ಲ, ಆದರೆ ಶ್ರಮ ಅಂತೂ ತುಂಬ ಇದೆ. ಸ್ಕ್ರಿಪ್ಟ್ ಬರೆಯೋದಾಗಲಿ, ಶಾರ್ಟ್ ತೆಗೆಯೋದಾಗಲಿ, ಅದನ್ನ ಸ್ಟೋರಿಯಾಗಿ ಕನ್ವರ್ಟ್ ಮಾಡೋದಾಗಲಿ, ಎಡಿಟಿಂಗಲ್ಲಿ ಇನ್ನೂ ಕಷ್ಟ. ಅವರು ತೆಗೆಯೋದನ್ನು ಕರೆಕ್ಟಾಗಿ ತೆಗೆದಿದ್ರೆ ಅದು ಎಡಿಟಿಂಗ್ ಈಸಿ ಆಗುತ್ತೆ. ಇಲ್ಲ, ಸ್ವಲ್ಪ ಅದನ್ನ ಕಟ್ ಮಾಡಿ ಅದನ್ನು ಕೂಡಿಸೋದು, ಅದು ತುಂಬ ಶ್ರಮ ಇದ್ದಿದ್ದೆ. ಶ್ರಮ ಜಾಸ್ತಿನೇ ಬೇಕು. ಯಾಕಂದರೆ ಒಂದು ರೀಲ್ ಅಂತಂದರೆ ಅದರಲ್ಲಿ ಒಂದೇ ಕ್ಲಿಪ್ ಅಂತೂ ನಾವು ಹಾಕಲ್ಲ, ಒಂದು 10-15 ಕ್ಲಿಪ್ ಹಾಕಿರ್ತೀವಿ. ಅದೇನು ಒಂದೇ ದಿನವೇ ನಾವು ಶೂಟ್ ಮಾಡಿದ್ದಾಗಿರಲ್ಲ. ಒಂದಿನ ಅಂಡೆ ಒಲೆ ಶೂಟ್ ಮಾಡಿದರೆ ಇನ್ನೊಂದು ದಿನ ತೋಟಕ್ಕೆ ಹೋಗಿ ಶೂಟ್ ಮಾಡಿದ್ದಾಗಿರುತ್ತೆ. ಅದೆಲ್ಲ ಒಂದು 10-15 ಕ್ಲಿಪ್ಪು ನಾವು ಶೂಟ್ ಮಾಡಿ ಇನ್ನೊಂದು ದಿನ ರೀಲ್ ಮಾಡೋದಾಗಿರುತ್ತೆ. ಆಮೇಲೆ ಆ ರೀಲ್ ಮಾಡಿದ್ಮೇಲೆ ಅದಕ್ಕೇನು ಕ್ಯಾಪ್ಷನ್ ಹಾಕೋದು ಅಂತ ಯೋಚನೆ ಮಾಡಿ, ಆಮೇಲೆ ವಾಯ್ಸ್ ಓವರ್ ರೀಲ್ ಇದ್ದರೆ ಒಂದು 10-15 ಸಲ ಪ್ರಾಕ್ಟೀಸ್ ಮಾಡಿ, ಆಮೇಲೆ ಅದು ರೀಲ್ ರೆಡಿ ಆಗೋಕ್ಕೆ ತುಂಬಾ ಶ್ರಮ ಇರುತ್ತೆ. ನೋಡೋರಿಗೆ ಇದೇನು ಒಂದು 45 ಮಿನಿಟ್ಸ್ ರೀಲು ಏನೋ ಮಾಡಿದ್ದಾಳೆ,
45 ಹಾಂ ಅಷ್ಟೇ ಅಂತ ಅವ್ರಿಗೆ ಅನಿಸುತ್ತೆ. ಆದರೆ ಅದರಿಂದ ನಾವು ಮಾಡಿರೋರಿಗೆ ಗೊತ್ತಿರುತ್ತೆ ಎಷ್ಟು ಶ್ರಮ ಇರುತ್ತೆ ಅಂತ. ಸ್ವಲ್ಪ ಜನ ಪಾಸಿಟಿವ್ ಆಗಿ ತಗೋತಾರೆ, ಸ್ವಲ್ಪ ಜನ ನೆಗೆಟಿವ್ ಆಗಿ ತಗೋತಾರೆ. ಅಂದರೆ ಇವಾಗ ನಾನು ಹಳ್ಳಿ ಕಾಂಟೆಂಟ್ ಮಾಡ್ತಿರೋದು ಅಂದರೆ ಸ್ವಲ್ಪ ಜನ ಈ ಥರ ಹೇಳ್ತಾರೆ, ಇವ್ರಿಗೆ ಇರೋದಕ್ಕೆಲ್ಲ ಸಿಟಿ ಲೈಫ್ ಬೇಕು, ರೀಲ್ ಮಾಡೋದಕ್ಕೆಲ್ಲ ಹಳ್ಳಿ ಲೈಫ್ ಬೇಕು ಅಂತ. ನಾನೇನು ರೀಲ್ ಮಾಡೋಕ್ಕೆ ಅಂತ ಬೇರೆ ಹಳ್ಳಿಗೆ ಹೋಗಿ ಆ ಥರ ಎಲ್ಲ ಏನು ಮಾಡಿಲ್ಲ. ನಮ್ಮೂರನ್ನೇ ಬೇರೆ ಜನಕ್ಕೆ ತೋರಿಸ್ತಾ ಇರೋದು ಅಷ್ಟೇ. ಆದರೆ ಜನ ಆ ಥರ ತಿಳ್ಕೊತಾರೆ. ಈಗ ಆಬ್ವಿಯಸ್ಲಿ ನೀವೆಲ್ಲ ರೀಲ್ ಮಾಡಬೇಕಾದ್ರೆ ಒಂದಿಷ್ಟು ಮಜವಾದ ಕ್ಷಣಗಳನ್ನೆಲ್ಲ ಫೇಸ್ ಮಾಡಿರ್ತೀರ. ಯಾವುದಾದ್ರೂ ಮೋಯೆ ಮೂಮೆಂಟ್ ಅಂತ ಏನಾದ್ರು ಹಾಕಿದ್ರಿ? ಇಲ್ಲ ನನಗೆ ಇದು ಭಯಂಕರ ಎಂಬಾರಸಿಂಗ್ ಅಂತ ಅನಿಸಿದೆ ಯಾವ್ದಾದ್ರು ಇದೆಯಾ? ಆಗಿದೆ ತುಂಬ ಸಲ. ನಾನು ರೀಸೆಂಟಾಗಿ ಲಾಸ್ಟ್ ಮಾನ್ಸೂನಲ್ಲಿ ಪಾತುಗುಡಿಗೆ ಹೋಗಿದ್ದೆ. ಜೊಯ್ಡಾದ ಹತ್ರ ಅದೊಂದು ವಿಲೇಜು. ತುಂಬ ಚೆನ್ನಾಗಿದೆ ವಿಲೇಜ್. ಅಂದರೆ ಅಲ್ಲಿರೋದೇ ಒಂದು ಸ್ವಲ್ಪ ಒಂದು 7-8 ಫ್ಯಾಮಿಲಿ ಅಷ್ಟೇ ಇರೋದು. ಒಂದು 50-55 ಜನ ಇದ್ದಾರೆ. ಸೊ ನಾನು ಅದನ್ನು ಹಿಂದಿನ ದಿನ ಆ್ಯಕ್ಚುಲಿ ನಾನು ಫುಲ್ ಪ್ರಿಪೇರಾಗಿ ಹೋಗಿದ್ದ ಜಾಗ ಅದು. ಹಿಂದಿನ ದಿನ ಸ್ಕ್ರಿಪ್ಟ್ ಬರ್ಕೊಂಡು ಯಾರ್ಯಾರನ್ನು ಮೀಟ್ ಮಾಡಬೇಕು, ಅಲ್ಲೊಂದು ಸ್ಕೂಲ್ ಇದೆ, ಒಂದು ಪೋಸ್ಟ್ ಆಫೀಸ್ ಇದೆ. ಸೊ ತುಂಬ ಚೆನ್ನಾಗಿರೋ ವಿಲೇಜ್ ಅದು. ಅದಕ್ಕೆ ಹೋಗಬೇಕು ಅಂತ ಹಿಂದಿನ ದಿನವೇ ನಾನು ಇದಕ್ಕೆ ಜೊಯ್ಡಾಗೆ ಹೋಗಿ ಅಲ್ಲಿ ಸ್ಟೇ ಮಾಡಿ ಅಲ್ಲಿಂದ ಮತ್ತೆ 25 ಕಿಲೋಮೀಟ್ರು ಅಲ್ಲಿ ಲೋಕಲ್ ಹತ್ರ ಒಬ್ಬರ ಹತ್ರ ಬೈಕ್ ತೊಗೊಂಡು ಎಲ್ಲ ರೆಡಿ ಮಾಡ್ಕೊಂಡು 9 ಗಂಟೆಗೆ ಹೊರಟಿದ್ದೀವಿ. ಹೋಗ್ತಾ ದಾರಿ ಮಧ್ಯ ಬೈಕ್ ಡಮಾರ್. ಸೊ ಒಂದು ದಿನ ಕಾಡಲ್ಲೇ ಇದ್ದೀವಿ ನಾವು ಲಿಟ್ರಲಿ. ಸೊ ಕೂಗಿದ್ರು ಯಾರೂ ಬರೋರಿಲ್ಲ ಮಧ್ಯ ಕಾಡಲ್ಲಿ. ಸೊ ಆಮೇಲೆ ಅಲ್ಲಿ ಲೋಕಲ್ ಯಾರೋ ಒಬ್ಬರು ಮನೆಗೆ ಹೋಗೋರು ಸಂಜೆ, ಅವ್ರು ಬಂದು ಅಲ್ಲೇ ಒಂದು ಟೆಂಟ್ ಥರ ಫಿಕ್ಸ್ ಮಾಡಿ ಅಲ್ಲೇ ಸ್ಟೇ ಮಾಡಿ ನೆಕ್ಸ್ಟ್ ದಿನ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾಗಿತ್ತು. ಅದೊಂದು ತುಂಬ ವರ್ಸ್ಟ್ ಇನ್ಸಿಡೆಂಟ್. ನೆಕ್ಸ್ಟ್ ಡೇ ಹೋಗಬೇಕಾದ್ರೆ ಅದು ವೀಕ್ ಡೇ ಆಗಿತ್ತು, ಅವರೆಲ್ಲ ಕೆಲಸಕ್ಕೆ ಹೋಗ್ಬಿಟ್ಟಿದ್ರು. ಸೊ ಹಂಗಾಗಿ ತುಂಬ ಸಿಕ್ಕಲಿಲ್ಲ ಅಲ್ಲಿ. ಬಟ್ ದ ಪ್ಲೇಸ್ ಈಸ್ ವೆರಿ ಬ್ಯೂಟಿಫುಲ್. ಒಂದು ಕ್ಷಣ ನಾನು ನೆನೆಸ್ಕೊಬೇಕು ಈ ಥರ ಮೊಯೆ ಮೂಮೆಂಟ್ ಅಂದರೆ, ಲದಾಖಲ್ಲಿ ಎಲ್ಲ ಸೆಟಪ್ ಆಗಿತ್ತು. ಒಬ್ಬ ಕ್ಯಾಮ್ರಾಮ್ಯಾನು ಬೈಕ್ ಓಡಿಸ್ತದಾನೆ. ಇವನು ಕ್ಯಾಮ್ರಾಮನ್ ಈ ಕಡೆ ಗಾಡಿಗಳು ಬರ್ತಾ ಇದೆ, ಅದನ್ನ ಶಾರ್ಟ್ನ ಕವರ್ ಮಾಡಬೇಕು. ಅವನು ಹಿಂಗೆ ಕೂತ್ಕೊಂಡು ಒಳ್ಳೆ ಕ್ಯಾಮ್ರಾನ ಇಟ್ಕೊಂಡು ಶೂಟ್ ಮಾಡ್ತಿದ್ದಾನೆ. ಅದೇನೋ ಆಯಿತು, ಮಧ್ಯದಲ್ಲಿ ಏನೋ ಗುಂಡಿ ಬಂತೋ ಏನೋ, ಇವ್ನು ಬ್ರೇಕ್ ಹೊಡೆದ. ಇವ್ನು ಸೀದಾ ಹಾಗೆ ಬಿದ್ದಿರೋದು. ಕ್ಯಾಮ್ರಾ ಕರೆಕ್ಟಾಗಿ ಅವ್ನ ಕೈಯಲ್ಲೇ ಇದೆ, ಅದು ತುಂಬ ಕಾಸ್ಟ್ಲಿ. ಹಾಗೆ ಬಿದ್ದಿದ್ದಾನೆ. ಆ ಶಾರ್ಟು ಚೆನ್ನಾಗಿ ಬಂದಿದೆ. ಕ್ಲೀನಾಗಿ ಹಾಗೆ ಹೋಗಿ ಲ್ಯಾಂಡ್ ಆಗಿರೋದು. ಅವ್ನು ಬಿದ್ದಿರೋದು ಕ್ಲೀನಾಗಿ ಹೋಗಿ ಕ್ಯಾಮ್ರಾನ ಕರೆಕ್ಟಾಗಿ ಇಟ್ಕೊಂಡಿದ್ದಾನೆ. ಆ ಶಾರ್ಟು ಚೆನ್ನಾಗಿ ಬಂದಿದೆ. ಕಾಸ್ಟ್ಲಿ ಕ್ಯಾಮ್ರಾ ಬಿಡೋಂಗಿಲ್ಲ.